ಗಾಯತ್ರಿ ಅಂತ ಹೇಳುವಂಥದ್ದು ವೇದ ಮಂತ್ರ. ಋಗ್ವೇದದಲ್ಲಿ 10,552 ಮಂತ್ರಗಳನ್ನು ಹೇಳಿದ್ದಾರೆ. ಆ 10,552 ಮಂತ್ರಗಳನ್ನು ಒಬ್ಬನಿಗೆ ಜಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಅದರ ಎಲ್ಲ ಸಾರಭೂತವಾದಂತಹ 24 ಅಕ್ಷರದ ಒಂದು ಮಂತ್ರ ಅಂತ ಹೇಳಿದರೆ ಅದು ಗಾಯತ್ರಿ ಮಂತ್ರ. ಆದ್ದರಿಂದ ಅದನ್ನು ಜಪಿಸುವಾಗ ಸ್ವರತೋ ವರ್ಣತಶ್ಚೈವ, ಸ್ವರ ವೇದದಲ್ಲಿ 3 ಸ್ವರಗಳುಂಟು, ಉದಾತ್ತ, ಅನುದಾತ್ತ, ಸ್ವರಿತ ಅಂತ. ಅದರ ಜೊತೆಯಲ್ಲಿ ಮಾತ್ರಾ ಕಾಲಗಳಿದೆ, ಹ್ರಸ್ವ, ದೀರ್ಘ, ಪ್ಲುತ ಅಂತ ಹೇಳುವಂಥದ್ದು. ಇದನ್ನು ಮತ್ತು ವರ್ಣ ಹೇಳುವಂತಹ ವರ್ಣವನ್ನು ಸುಸ್ಪಷ್ಟವಾಗಿ ಹೇಳಬೇಕು. ಸಂಗೀತವನ್ನು ಸಂಗೀತದ ಹಾಗೆ ಹೇಳಬೇಕು, ಮಂತ್ರವನ್ನು ಮಂತ್ರದ ಹಾಗೆ ಹೇಳಬೇಕು. ಎಲ್ಲದಕ್ಕೂ ಕೂಡ ಒಂದು ವ್ಯವಸ್ಥೆ ಉಂಟು. ಶಾಸ್ತ್ರದಲ್ಲಿ ವಿಧಿ ಮತ್ತು ನಿಷೇಧ ಅಂತ ಹೇಳಿದ್ದಾರೆ. ವೇದ ಮಂತ್ರವನ್ನು ಸಂಗೀತದ ಹಾಗೆ ಹೇಳಿದರೆ ಆಗುವುದಿಲ್ಲ. ಆದ್ದರಿಂದ ಇದು ಯಾರೋ ಮಾಡಿದ ತಪ್ಪಿಗೆ ಇವತ್ತು ನಾವೆಲ್ಲರೂ, ನಮ್ಮ ಇಡೀ ಸಮಾಜವೇ ಕಷ್ಟವನ್ನು ಅನುಭವಿಸ್ತಾ ಇದೆ. ನಾವೆಲ್ಲರೂ ಕೂಡ ಅದಕ್ಕೆ ಹೊಣೆಗಾರರಾಗಿದ್ದೇವೆ.